ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಫ್ರೆಂಡ್ಗೆ ಕಾಲ್ ಮಾಡಿ, ಹಲೋ ಮಗ, ಮೆಸೇಜ್ ಮಾಡಿದ್ನಲ್ಲ ನೋಡಿದ್ಯಾ? ಅದು ಒಂದು 20 lakhs ಬೇಕಿತ್ತು ಕಣೋ, ಬೇಗ ವಾಪಸ್ ಕೊಡ್ತೀನಿ ಅಂತಾನೆ. ಏನು ತಮಾಷೆ ಮಾಡ್ತಿದ್ಯಾ ಮಗ? 20 ಲಕ್ಷನಾ? ನಿನಗೆ ಲೆಕ್ಕನೇ ಇಲ್ಲ, ಇರು, ನಾನು ಆಚೆ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಫ್ರೆಂಡ್. ನಂತರ ರೋಹನ್ ಫ್ರೆಂಡ್ಗೆ ಕಾಲ್ ಮಾಡಿ, ರೋಹನ್, ಅದು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಒಂದು 20 lakhs ಸಿಗ್ಬೋದಾ ಅಂತಾನೆ ಅರ್ಜುನ್. ಇವಾಗ ನಿಮ್ಮ ಮನೇಲಿ ಏನೋ ಕೇಸ್ ನಡೀತಿದೆಯಲ್ವಾ, ಬ್ಯಾಂಕ್ ಅವರು ಅಕೌಂಟ್ ಫ್ರೀಸ್ ಮಾಡಿದ್ದಾರೆ, IT ರೈಡು ಕೂಡ ಆಯಿತು ಅಂತ ಕೇಳ್ಪಟ್ಟೆ. ಈಗ ನಾನು ಹೆಲ್ಪ್ ಮಾಡಿದರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ಗೆ ತೊಂದರೆ ಆಗುತ್ತೆ ಮಗ. ಈ ಕೇಸ್ ಮುಗಿದ ಮೇಲೆ ಅದೆಷ್ಟು ಬೇಕಿದ್ರೂ ತಗೋ, ಧಾರಾಳವಾಗಿ ಕೊಡ್ತೀನಿ ಅಂತಾನೆ ರೋಹನ್. ಇಟ್ಸ್ ಓಕೆ ರೋಹನ್, ಬಾಯ್ ಅಂತ ಅರ್ಜುನ್ ಕಾಲ್ ಕಟ್ ಮಾಡ್ತಾನೆ. ಆಗ ಬೃಂದ ಅರ್ಜುನ್ ಹತ್ರ ಬಂದು, ಅರ್ಜುನ್ ಏನಾಯಿತು ಅಂತಾಳೆ. ಅದು ಅತ್ತಿಗೆ ಎಲ್ಲೂ ದುಡ್ಡು ಹೊಂದಿಸೋಕೆ ಆಗ್ತಿಲ್ಲ ಅತ್ತಿಗೆ ಅಂತಾನೆ ಅರ್ಜುನ್. ಯಾರಾದರೂ ಗುರುತು ಪರಿಚಯದವರನ್ನು ಕೇಳಬೇಕಿತ್ತು ಅಂತಾಳೆ ಬೃಂದ. ಎಲ್ಲರನ್ನ ಕೇಳಿದೆ ಅತ್ತಿಗೆ, ನನ್ನ ಪರಿಸ್ಥಿತಿ ಅವರಿಗೆ ಅರ್ಥ ಆಗ್ತಿಲ್ವೋ ಅಥವಾ ಸಾಲ ಕೇಳೋಕೆ ನನಗೆ ಬರ್ತಿಲ್ವೋ ಅಂತ ನನಗೆ ಅರ್ಥ ಆಗ್ತಿಲ್ಲ ಅತ್ತಿಗೆ. ತೀರಾ ಕಷ್ಟದಲ್ಲಿ ಸಿಕ್ಕಾಕೊಂಡಾಗಲೇ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ ಗೊತ್ತಾಗುತ್ತೆ ಅಂತಾರಲ್ಲ, ಇವತ್ತು ಆ ಮಾತು ಅರ್ಥ ಆಗಿದೆ ಅತ್ತಿಗೆ ಅಂತಾನೆ ಅರ್ಜುನ್. ನಿನ್ನ ಈ ಸ್ಥಿತಿನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ನನ್ನ ಹತ್ರ ಇರೋ ಒಡವೆ ಕೊಡೋಣ ಅಂತಂದರೆ ಅದನ್ನೆಲ್ಲ ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ. ರಾಜಕುಮಾರನ ಥರ ಇದ್ದವನು ನೀನು, ಆ ಭಾರ್ಗವಿಯಿಂದ ಸಾಲ ಕೇಳೋ ಪರಿಸ್ಥಿತಿಗೆ ಬಂದಿದೆಯಲ್ಲ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಈ ಮನೇನ ಸರ್ವನಾಶ ಮಾಡ್ತಿದ್ದಾಳೆ. ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಅಮೌಂಟನ್ನು ಹೇಗೆ ಹೊಂದಿಸ್ತೀಯಾ? ಮಾವನ್ನ ಹೇಗೆ ಉಳಿಸ್ಕೊಳ್ಳೋದು? ಅಲ್ಲ, ಭಾರ್ಗವಿಗೆ ಇನ್ನೊಂದು ಸ್ವಲ್ಪ ಟೈಮ್ ಕೇಳೋದಕ್ಕೆ ಆಗಲಿಲ್ವಾ? ಬೇಕು ಅಂತಲೇ ಹೀಗೆ ಮಾಡಿದಾಳೆ ಅನ್ನಿಸ್ತಿದೆ ಅಂತಾಳೆ ಬೃಂದ. ಆಗ ಜಗನ್ ದೂರದಿಂದ ಅವರಿಬ್ಬರನ್ನ ನೋಡಿ ಅಲ್ಲಿಂದ ಹೋಗ್ತಾನೆ. ಈಚೆ ಗಂಗಾ, ಏನಪ್ಪ ಈ ಹೆಂಗಸು ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಿದ್ದಾಳೆ ಅನ್ಕೋತಿದ್ದೀರಾ? ನೋಡಿ ಲಾಯರ್ ಸಾಹೇಬ್ರೆ, ನಿಮಗೆ JP ಮೇಲೆ ಬರೀ ದ್ವೇಷ ಇದೆ. ಅದನ್ನು ಬಿಟ್ಟು ನಮ್ಮ ಜೊತೆ ಆಗಲಿ ಕೇಸ್ ಜೊತೆ ಆಗಲಿ ಬೇರೆ ಕನೆಕ್ಷನ್ನು ಇಲ್ಲ. ಆದರೆ ನನಗೆ ಈ ದಂಧೆನೇ ಸರ್ವಸ್ವ. ಇದಕ್ಕೋಸ್ಕರ ನನ್ನ ಗಂಡ ಮಕ್ಕಳನ್ನೇ ತ್ಯಾಗ ಮಾಡಿದವಳು ನಾನು. ನನ್ನ ದಂಧೆಗೆ ಅಡ್ಡ ಆಗಿರೋ ಯಾರ ಬಗ್ಗೆನೂ ಕನಿಕರ ತೋರಿಸಲ್ಲ. ಶಕ್ತಿ, JPನ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿಸು. ಜೈಲರ್ಗೆ ಹೇಳಿ ಕೈದಿಗಳ ಗಲಾಟೆಯಲ್ಲಿ JPನ ಮುಗಿಸೋದಕ್ಕೆ ಹೇಳು. ಭಾರ್ಗವಿ, JPನ ನಿಮ್ಮ ಅಪ್ಪನ ಹತ್ರ ಕಳಿಸ್ತಿದ್ದೀನಿ. ನೀನು ಎಷ್ಟೇ ಹೋರಾಡಿದ್ರು ಅದೆಲ್ಲ ವೇಸ್ಟ್ ಆಯ್ತಲ್ಲೇ. ಈ ಗಂಗನ್ನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ತೋರಿಸ್ತೀನಿ ಭಾರ್ಗವಿ. ಸಿ ಆ್ಯಂಡ್ ವಾಚ್ ಇಟ್ ಅಂತ ಜೋರಾಗಿ ನಗ್ತಾಳೆ ಗಂಗಾ. ಹೆಣ್ಣ ಇವಳು ಸೈತಾನ್ಗೆ ಮನುಷ್ಯ ರೂಪ ಸಿಕ್ಕಿದ್ರೆ ಹೀಗೆ ಇರುತ್ತೆ ಅನಿಸುತ್ತೆ ಅಂತ ಆರ್ಕೆ ಯೋಚನೆ ಮಾಡ್ತಾರೆ. ಈಚೆ ಭಾರ್ಗವಿಗೆ ರಿತು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿ, ರಿತು ಏನಾಯಿತು, ಏನಕ್ಕೆ ಕಳ್ತಿದ್ಯಾ ಅಂತಾಳೆ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ, ಇಷ್ಟು ದಿನ ದೊಡ್ಡಪ್ಪ ಜೈಲಿಗೆ ಹೋಗೋಕ್ಕೆ ನೀವೇ ಕಾರಣ ಅಂದ್ಕೊಂಡಿದ್ದೆ. ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆದರೆ ದೊಡ್ಡಪ್ಪನ ಈ ಸ್ಥಿತಿಗೆ ತಂದಿರೋ ರಾಕ್ಷಸರು ಈ ಮನೇಲೇ ಇದ್ದಾರೆ ಅಂತ ಇವಾಗ ಗೊತ್ತಾಯಿತು ಅತ್ತಿಗೆ ಅಂತಾಳೆ ರಿತು. ಆಗ ನಿರ್ಮಲಾ ಅಲ್ಲೇ ಬರ್ತಾ ಭಾರ್ಗವಿ ಮಾತನ್ನು ಕೇಳಿಸ್ಕೊಂಡು ನಿಂತ್ಕೋತಾರೆ. ರಿತು, ಮೊದಲು ಏನಾಯಿತು ಅಂತ ಹೇಳು, ನೀನು ಆರಾಮಾಗಿದೆಯಾ ತಾನೆ ಅಂತಾಳೆ ಭಾರ್ಗವಿ. ನಾನು ಚೆನ್ನಾಗಿದ್ದೀನಿ, ಆದರೆ ದೊಡ್ಡಪ್ಪನ ನಾಳೆ ಸಾಯಿಸಿಬಿಡೋಣ ಅಂತ ಮಾತಾಡ್ತಿದ್ರು ಅತ್ತಿಗೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತಾಳೆ ರಿತು. ಅದನ್ನು ಕೇಳಿಸ್ಕೊಂಡ ನಿರ್ಮಲಾ, JPನ ಸಾಯಿಸ್ತಾರ ಅಂತ ತಲೆ ಸುತ್ತ ಬಂದು ಅಲ್ಲೇ ಕೆಳಗಡೆ ಬೀಳ್ತಾರೆ. ಆಗ ಭಾರ್ಗವಿ ಓಡಿ ಬಂದು, ಅತ್ತೆ ಹೇಳಿ ಅಂತ ಮುಖಕ್ಕೆ ನೀರನ್ನು ಚಿಮುಕಿಸ್ತಾಳೆ. ಆಗ ನಿರ್ಮಲಾ ಎದ್ದು ನಿಂತ್ಕೊಂಡು, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನ ಗಂಡನ ಸಾಯಿಸೋದಕ್ಕೆ ಹೊರಟಿದ್ಯಲ್ಲ, ಈಗ ನಿನಗೆ ಸಮಾಧಾನ ಆಯಿತಾ ಅಂತಾರೆ ನಿರ್ಮಲಾ. ಅತ್ತೆ, ಒಂದು ನಿಮಿಷ ನನ್ನ ಮಾತು ಕೇಳಿ. ನೋಡಿ, ಮಾವಂಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ, ನೀವು ರೆಸ್ಟ್ ಮಾಡಿ ಬನ್ನಿ ಅಂತಾಳೆ ಭಾರ್ಗವಿ. ದಯವಿಟ್ಟು ನನ್ನ ಗಂಡನಿಂದ ನೀನು ದೂರ ಇರು ಛೇ ಅಂತ ನಿರ್ಮಲಾ ಹೋಗ್ತಾರೆ. ಈಚೆ ನಿರ್ಮಲಾ ಅರ್ಜುನ್ ಹತ್ರ ಬಂದು, ಅರ್ಜುನ, ಗಾಯತ್ರಿ ಮತ್ತು ಶಕ್ತಿ ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರಂತೆ ಕಣೋ, ನಮ್ಮ JPನ ಅವ್ರು ಸಾಯಿಸ್ಬಿಡ್ತಾರಂತೆ. ಪ್ಲೀಸ್ ಅರ್ಜುನ್, ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡಿ ನಮ್ಮ JPನ ಸೇವ್ ಮಾಡಿಕೊಡು ಅಂತಾರೆ ನಿರ್ಮಲಾ. ಮಾಮ್, ನಾನೇನಾದರೂ ವ್ಯವಸ್ಥೆ ಮಾಡಿಕೊಡ್ತೀನಿ, ದಯವಿಟ್ಟು ನೀವು ಅಳಬೇಡಿ ಅಂತಾನೆ ಅರ್ಜುನ್. ನೀನು ನನ್ನ ಮಗ ಅಲ್ಲ, ನನ್ನ ಪಾಲಿನ ದೇವರು ಅಂದ್ಕೊಂಡು ನಾನು ನಿನ್ನ ಸೇವೆ ಮಾಡಿಕೊಂಡು ಇರ್ತೀನಿ. ಪ್ಲೀಸ್ ನನ್ನ ಗಂಡನ ಉಳಿಸ್ಕೊಡು. ಅವ್ರು ನನ್ನ ಗಂಡಂಗೆ ಏನಾದರೂ ಮಾಡಿಬಿಡ್ತಾರೆ. ಅಯ್ಯೋ, ನನ್ನ ಗಂಡಂಗೆ ಏನಾದರೂ ಆದರೆ ನಾನಂತೂ ಖಂಡಿತ ಜೀವಂತವಾಗಿರಲ್ಲ ಅರ್ಜುನ್ ಅಂತ ನಿರ್ಮಲಾ ಅಳುವಾಗ. ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಅರ್ಜುನ್. ಆಗ ಚರಣ್ ಅಲ್ಲೇ ಹೋಗ್ತಾ ಇರ್ತಾನೆ. ಬ್ರೋ, ಡ್ಯಾಡ್ ಡೇಂಜರಲ್ಲಿದ್ದಾರೆ, ನಾವು ಅರ್ಜೆಂಟಾಗಿ ಬೇಲ್ ರೆಡಿ ಮಾಡಬೇಕು. 20 ಲಕ್ಷ ಕಡ್ದೆ ಬೇಲ್ ಸಿಗಲ್ಲ. ನಿನ್ನ ಫ್ರೆಂಡ್ಸ್ ಹತ್ರ ಹೇಳಿ ಸಾಲ ಇಸ್ಕೊಡ್ತೀಯಾ ಪ್ಲೀಸ್, ಇದೊಂದು ಹೆಲ್ಪ್ ಮಾಡು ಬ್ರೋ ಅಂತಾನೆ ಅರ್ಜುನ್.
ನಿನಗೀಗ ಸಾಲ ಬೇಕಲ್ವಾ ಅಂತಾನೆ ಚರಣ್. ಹೌದು, ಬಡ್ಡಿ ಎಷ್ಟೇ ಆದರೂ ಪರವಾಗಿಲ್ಲ, ನನಗೆ ಅರ್ಜೆಂಟಾಗಿ ಬೇಕಿತ್ತು. ಡ್ಯಾಡ್ ಪ್ರಾಣಕ್ಕೆ ಅಪಾಯ ಇದೆ ಕಣೋ ಅಂತಾನೆ ಅರ್ಜುನ್. ಹೌದಾ, ಈಗೇನು ಮಾಡೋದು? ನಾನು ಯಾರ ಹತ್ರನಾದರೂ ಕೇಳ್ತೀನಿ ಬಿಡು. ಅರ್ಜುನ್, ನಿನ್ನ ಹತ್ರ ₹1 ಇದ್ದರೆ ಕೊಡ್ತೀಯಾ ಅಂತಾನೆ ಚರಣ್. 1 ನಿಮಿಷ ಅಂತ ಜೇಬಲ್ಲಿ ನೋಡ್ತಾನೆ ಅರ್ಜುನ್. ಜೇಬಲ್ಲಿ ₹1 ಇಲ್ಲ. ನೀನು 20 ಲಕ್ಷ ಸಾಲ ತೀರಿಸ್ತೀಯಾ? ನಿನ್ನ ನಂಬಿ ನಾನು ಸಾಲ ಇಸ್ಕೊಟ್ರೆ ನನ್ನ ಕತೆ ಗೋವಿಂದ ಅಷ್ಟೇ ಅಂತಾನೆ ಚರಣ್. ಯಾಕೋ ಹೀಗಂತೆ ಚರಣ್? JP ನಿನಗೂ ಅಪ್ಪ ಕಣೋ. ಕಷ್ಟ ಬಂದಾಗ ಮನೆಯವರಿಗೋಸ್ಕರ ನಿಲ್ಲಲ್ಲ ಅಂದರೆ ಇನ್ಯಾರ ಹತ್ರ ನಾವು ಕೇಳಬೇಕು ಹೇಳು ಅಂತಾರೆ ನಿರ್ಮಲಾ. ನೋಡು, ನಿನಗೆ ಅವ್ರ ಬಗ್ಗೆ ಪ್ರೀತಿ ಇಲ್ಲ ಸರಿ, ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದರವರು ಇವಾಗ ಕಷ್ಟದಲ್ಲಿದ್ದಾರೆ, ನಿನಗೆ ಒಂಚೂರು ಕನಿಕರ. ಕೇಸ್ ಮುಗಿದ ತಕ್ಷಣ ಅಪ್ಪ ಮಗ ಇಬ್ಬರು ಸೇರಿ ನನಗೆ ಕೈ ಎತ್ತಿ ನನಗೊಂದು ದೊಡ್ಡ ಕೈ ಮುಗಿತಿರಲ್ಲ ಅರ್ಜುನ್. ನೀವುಗಳು ಮಾಡಿರೋ ಕರ್ಮಕ್ಕೆ ನಾನು ಹೋಗಿ ಬೇರೆಯವ್ರ ಮುಂದೆ ಭಿಕ್ಷುಕನ ಹಾಗೆ ಕೈ ಚಾಚಕ್ಕಾಗತ್ತಾ? ಹೋಗು ಹೋಗು, ಯಾವನಾದರೂ ಬಕ್ರ ಸಿಗ್ತಾನ ಫಸ್ಟ್ ನೋಡು, ಇಲ್ಲ ನಿಮ್ಮ ಅಪ್ಪನ ಆಯಸ್ ಮುಗೀತು ಅಂತ ಸುಮ್ಮನೆ ತೆಪ್ಪಗಾಗು ಅಂತಾನೆ ಚರಣ್. ಆಗ ಚರಣ್ ಕಾಲರ್ ಪಟ್ಟಿನ ಹಿಡ್ಕೋತಾನೆ ಅರ್ಜುನ್. ಬಿಡೋ ನನ್ನ ಅಂತ ಕೂಗ್ತಾನೆ ಚರಣ್. ಬೇಡ ಅರ್ಜುನ್, ಬಿಟ್ಬಿಡು ಅಂತ ನಿರ್ಮಲಾ ಅರ್ಜುನ್ ಹತ್ರ ಬಿಡಿಸ್ತಾರೆ. ಡ್ಯಾಡ್ ಬಗ್ಗೆ ಇನ್ನೊಂದು ಮಾತಾಡಿದರೆ ನಾಲ್ಗೆ ಸೀಳ್ಬಿಡ್ತೀನಿ. ಅಹಂಕಾರ ತಲೆಗೇರಿದೆ ಸರಿ, ಆದರೆ ಹೆತ್ತವರನ್ನು ಕೀಳಾಗಿ ನೋಡೋ ಮಟ್ಟಕ್ಕೆ ಬರಬಾರ್ದು. ಛಿ, ನೀನು ಒಬ್ಬ ಮಗನ ಅಂತಾನೆ ಅರ್ಜುನ್. ಚರಣ್ ಅಲ್ಲಿಂದ ಹೋಗ್ತಾನೆ. ಈಚೆ ಭಾರ್ಗವಿ ಮನೆಯಿಂದ ಹೊರಗೆ ಯೋಚನೆ ಮಾಡ್ತಾ ಇರುವಾಗ ಗಂಗಾ ಭಾರ್ಗವಿಗೆ ಕಾಲ್ ಮಾಡಿ, ನಿನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ಭಾರ್ಗವಿ. ಬ್ಯಾಂಕಲ್ಲಿ ನಿಂದು ಅಂತ ಕೋಟಿಗಟ್ಟಲೆ ದುಡ್ಡಿದೆ, ಬಟ್ ಅದನ್ನು ತಗೊಳ್ಳೋ ಅಧಿಕಾರ ನಿನ್ನ ಕೈಲಿಲ್ಲ. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಹಾಗಿದೆ ನಿನ್ನ ಪರಿಸ್ಥಿತಿ. ಹೇಳೋಕೆ ಏನು ಅಷ್ಟು ದೊಡ್ಡವಂತ ಅರಮನೆಯಲ್ಲಿ ಇದೆಯಾ ಅಂತ ಕೈಯಲ್ಲಿ ಬಿಡಿಗಾಸು ಇಲ್ವಲ್ಲ ಭಾರ್ಗವಿ ಅಂತಾಳೆ ಗಂಗಾ. ನಿಜ, ನಮ್ಮನೆ ಅರಮನೆನೇ, ಯಾಕಂದರೆ ಇಲ್ಲಿರೋದು ನಿಮ್ಮ ಥರ ಸಣ್ಣ ಬುದ್ಧಿಯವರಲ್ಲ, ಪ್ರೀತಿ ಕರುಣೆ, ನಮ್ಮವರು ತಮ್ಮವರು ಅನ್ನೋ ಭಾವನೆ ತಿಳ್ಕೊಂಡಿರೋ ಮನುಷ್ಯರು ಅಂತಾಳೆ ಭಾರ್ಗವಿ. ಆದರೆ ನೀನು ಒಳ್ಳೆ ಗುಣ ಇಟ್ಕೊಂಡು ಏನು ಸಾಧಿಸಿದೆ ಅಂತಾಳೆ ಗಂಗಾ. ಈ ಒಳ್ಳೆ ಗುಣ ಅನ್ನೋದು ಹಸಿರು ಗಿಡ ಇದ್ದ ಹಾಗೆ, ಬೆಳೆಯೋದು ನಿಧಾನನೇ ಆಗಿದ್ರು ಮುಂದೆ ಒಂದಿನ ಉಪಯೋಗಕ್ಕಾದರೂ ಬರುತ್ತೆ. ಆದರೆ ನಿಮ್ಮಂಥ ಕೆಟ್ಟ ಬುದ್ಧಿ ಇರೋರು ಕಳೆ ಗಿಡ ಇದ್ದ ಹಾಗೆ, ಎಷ್ಟು ಬೇಗ ಹಬ್ಕೋತಿರೋ ಅಷ್ಟು ಬೇಗ ಕಿತ್ತೆಸಿತಾರೆ. ಮಾವಂಗೆ ಬೇಲ್ ಕೊಡಿಸಿ ಕರ್ಕೊಂಡು ಬರ್ತೀನಿ, ಆವಾಗ ಗೊತ್ತಾಗುತ್ತೆ ನಾನೇನು ಸಾಧಿಸಿದೆ ಅಂತ ಅಂತಾಳೆ ಭಾರ್ಗವಿ. ಛೇ, ಇದೊಂದು ವಿಷಯದಲ್ಲಿ JPನ ನೋಡಿದರೆ ಹೊಟ್ಟೆ ಕಿಚ್ಚು ಬರುತ್ತೆ ಭಾರ್ಗವಿ. ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತೀಯಾ? ನನಗೂ ನಿನ್ನ ಥರ ಒಂದು ಸೊಸೆ ಇರಬೇಕು ಅಂತ ಅನಿಸುತ್ತೆ ನೋಡು ಅಂತಾಳೆ ಗಂಗಾ. ಸೊಸೆ ನಿಮಗೂ ಇದ್ದಾಳೆ, ಆದರೆ ನಮ್ಮ ಮಾವನ ಥರ ಒಳ್ಳೆ ಬುದ್ಧಿ ಹೇಳಿ ಸತ್ಯ ದಾರಿ ತೋರಿಸೋ ಗುಣ ನಿಮಗೆ ಇಲ್ವೇ ಅಂತಾಳೆ ಭಾರ್ಗವಿ. ವಾವ್, ಒಂದು ಮಾತು, ನಿಮ್ಮ ಮಾವನ ಬಿಟ್ಕೊಡಲ್ಲ ಅಲ್ವಾ ನೀನು? ಆದರೆ ಏನು ಮಾಡೋದು, 20 ಲಕ್ಷ ಕಡ್ದೆ JPಗೆ ಆಚೆ ಬರೋದಿಲ್ವಲ್ಲ ಭಾರ್ಗವಿ. ನಿನಗೆ ಬೇಕಿದ್ರೆ ನನ್ನ ಕೇಳು, ಭಿಕ್ಷೆ ಅಂತ ನಾನು ಕೊಡ್ತೀನಿ ಅಂತಾಳೆ ಗಂಗಾ. ಪರವಾಗಿಲ್ಲ ಗಂಗಾ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಅವರು ಜೀವನನೇ ಹಾಳು ಮಾಡಿ ಸಂಪಾದಿಸಿರೋ ಪಾಪ ದುಡ್ಡು ನನಗೆ ಬೇಕಾಗಿಲ್ಲ. ನಾಳೆ ದಿನ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತೀಯಲ್ಲ, ಆವಾಗ ನಿನಗೆ ಬೇಕಾಗತ್ತೆ, ಇಟ್ಕೋ ಅಂತಾಳೆ ಭಾರ್ಗವಿ. ಏಯ್ ಅಂತ ಕೂಗ್ತಾಳೆ ಗಂಗಾ. ನಮ್ಮ ಮಾವನ ಜೈಲಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವರು ತಪ್ಪು ಮಾಡಿದ್ದಾರೆ ಅಂತಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂದ ಮಾತ್ರಕ್ಕೆ ನಾವು ಸೋತು ಹೋದ್ವಿ ಅಂತನೂ ಅಲ್ಲ. ಆದಷ್ಟು ಬೇಗ ನಿನ್ನ ಮುಖವಾಡ ಕಳಿಸ್ತೀನಿ ಗಂಗಾ. ಆದರೂ ನಿನ್ನ ಈ ಭಂಡತನ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಕಣೆ. ಇಷ್ಟೆಲ್ಲ ತಪ್ಪು ಮಾಡಿದ್ರು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ರಾಜಾರೋಷವಾಗಿ ಓಡಾಡ್ತಿದ್ಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಅಂತಾಳೆ ಭಾರ್ಗವಿ. ನಿನ್ನ ಮಾತು ನಿಜ ಭಾರ್ಗವಿ. ನಿಮ್ಮ ಅಪ್ಪಂಗೆ ನಾನು ಮಾಡಿದೆ ಅನ್ಯಾಯ ನೆನೆಸ್ಕೊಂಡ್ರೇ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅನಿಸುತ್ತೆ. ನನ್ನ ತಲೆಯಲ್ಲೂ ಅದೇ ಕೊರಗು ಕಾಡ್ತಾ ಇದೆ ಭಾರ್ಗವಿ. ಆದರೆ ಏನು ಮಾಡೋದು, ಇಷ್ಟು ದೊಡ್ಡ ದಂಧೆ ನಡೆಸ್ತಾ ಇದ್ದೀನಿ, ದಿಲ್ದಾರಾಗಿ ಬದುಕಬೇಕು ಅಂತ ದುಡ್ಡು ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ನಿಮ್ಮಪ್ಪ ಇರೋ ಜಾಗಕ್ಕೆ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ನಿಮ್ಮ ಪ್ರೀತಿಯ ಮಾವನ್ನ ಕಳಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಹೇಳ್ತೀಯಾ ಅಂತಾಳೆ ಗಂಗಾ. ಏಯ್, ನಿನಗೆ ತಾಕತ್ತು ಅನ್ನೋದಿದ್ರೆ ಅವ್ರ ಮೈ ಮೇಲೆ ಒಂದೇ ಒಂದು ಗೀಟ್ ಬಿಡಿಸು ನೋಡೋಣ, ಬೆಂಕಿ ಅವರು ಸುಟ್ಟು ಭಸ್ಮ ಆಗೋಗ್ತೀಯಾ ಅಂತಾಳೆ ಭಾರ್ಗವಿ. ನೀನು ಈ ರೀತಿ ಕಿರ್ಚ್ತಾ ಇರೋದನ್ನು ಕೇಳೋಕ್ಕೆ ಕಿವಿಗೆ ಒಂಥರ ಹಿತ ಡಾರ್ಲಿಂಗ್. ಈ ನಿನ್ನ ಮುದ್ದಾದ ಮಾತು ಕೇಳಬೇಕು ಅಂತಲೇ ನಾನು ನಿನಗೆ ಫೋನ್ ಮಾಡಿದ್ದು. ಕೈಯಲ್ಲಿ ನಯಾ ಪೈಸೆ ಇಲ್ಲದೆ ಇದ್ರೂ ಆ ವೇಷಕ್ಕೇನು ಕಮ್ಮಿ ಇಲ್ಲ. ನೀನು ಅದು ಹೇಗೆ JPನ ಉಳಿಸ್ಕೋತೀಯೋ ನಾನು ನೋಡ್ಕೋತೀನಿ ಕಣೆ. ಅಪ್ಪಿತಪ್ಪಿ ಅವ್ರಿಗೇನಾದರೂ ಬೇಲ್ ಸಿಕ್ಬಿಡ್ತು ಅನ್ಕೋ, ಹೊರಗಡೆ ಬರೋದು ಅವ್ರ ಹೆಣನೇ, ನೆನಪಿರಲಿ ಅಂತ ಗಂಗಾ ಕಾಲ್ ಕಟ್ ಮಾಡ್ತಾಳೆ. ಈಚೆ JPನ ಇನ್ಸ್ಪೆಕ್ಟರ್ ಜೀಪ್ ಹತ್ರ ಕರ್ಕೊಂಡು ಹೋಗ್ತಾ ಇರುವಾಗ, ಇನ್ಸ್ಪೆಕ್ಟರ್ ಇವತ್ತೇನು ಹಿಯರಿಂಗ್ ಇದೆಯಾ, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾರೆ JP. ಇರಿ ಸರ್ ಹೇಳ್ತೀನಿ ಅಂತ ಇನ್ಸ್ಪೆಕ್ಟರ್ ಶಕ್ತಿಗೆ ಕಾಲ್ ಮಾಡಿ, ಸರ್ ಕೊಡ್ತೀನಿ ಮಾತಾಡಿ ಅಂತ JPಗೆ ಫೋನ್ ಕೊಡ್ತಾರೆ. ಹಲೋ ಅಂತಾರೆ JP. ಹಲೋ ಅಂತಾರೆ ಶಕ್ತಿ ನೀನಾ ಅಂತಾರೆ JP. ನಾನೇ, ನಿನ್ನ ಆತ್ಮೀಯ ಗೆಳೆಯ ಶಕ್ತಿ ಪ್ರಸಾದ್ ಮಾತಾಡೋದು ಅಂತಾರೆ ಶಕ್ತಿ. ಈಗ ಇನ್ನೇನಾದರೂ ಶುರು ಮಾಡಿದ್ಯಾ? ಇಷ್ಟು ಮಾಡಿದ್ದು ಸಾಲದ? ಈಗ ನಿನ್ನ ತಂಗಿ ಸೇರಿಕೊಂಡು ಹೊಸ ನಾಟಕ
ಶುರು ಮಾಡ್ತಾ ಇದ್ದೀರಾ? ಹೇಗೆ? ಯಾಕೆ ನನ್ನ ಜೀವ ತಿಂತೀರಾ ಅಂತಾರೆ ಜೆ ಪಿ ನನ್ನಿಂದ ದೊಡ್ಡ ತಪ್ಪಾಗಾಯಿತು, ದಯವಿಟ್ಟು ನನ್ನ ಕ್ಷಮಿಸು. ನೋಡು, ನಮ್ಮಿಬ್ಬರ ಗೆಳೆತನ ಶುರುವಾಗಿರೋದು ಹೇಗೆ ಇರ್ಬೋದು, ಆದರೆ ನಾನು ಎಷ್ಟೇ ಕಷ್ಟದಲ್ಲಿದ್ದಾಗ ನೀನು ನನ್ನ ಕಾಪಾಡಿದ್ಯಾ, ನನ್ನ ಜೊತೆ ನಿಂತಿದ್ಯಾ. ನೀನು ನನ್ನ ನಿಜವಾದ ಗೆಳೆಯ ಶಿವ. ಆದರೆ ನಾನು ಗಾಯತ್ರಿ ಮಾತು ಕೇಳಿ ಈ ರೀತಿ ನಿನ್ನನ್ನು ನಡು ನೀರಲ್ಲಿ ಕೈ ಬಿಟ್ಬಿಟ್ಟೆ. ನಮ್ಮ ಸ್ವಾರ್ಥಕ್ಕೆ ನಿನ್ನನ್ನು ಜೈಲಿಗೆ ಕಳಿಸ್ಬಿಟ್ಟೆ. ನನಗೋಸ್ಕರ ನೀನು ಅದೆಷ್ಟೆಲ್ಲ ಮಾಡಿದ್ಯಾ, ಆದರೆ ನಾನು ಪ್ರತಿ ಕ್ಷಣ ನಿನ್ನ ನೆನಪು ನನ್ನನ್ನು ಕಾಡ್ತಾ ಇದೆ ಶಿವ. ಇವತ್ತು ದುಃಖ ತಡೆಯೋಕ್ಕಾಗ್ದೇ ನಿನ್ನ ಹತ್ರ ಮಾತಾಡಬೇಕು ಅನಿಸ್ತು, ಅದಕ್ಕೆ ಮಾತಾಡೋಕ್ಕೆ ಹೇಳಿದೆ ಅಂತಾರೆ ಶಕ್ತಿ. ಮಾಡಿರೋ ತಪ್ಪಿಗೆ ಕ್ಷಮಿಸ್ಬೋದು, ಆದರೆ ನಂಬಿಕೆ ದ್ರೋಹಕ್ಕಲ್ಲ. ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಶಕ್ತಿ ಅಂತಾರೆ ಜೆ ಪಿ. ಹಾಗೆಲ್ಲ ಹೇಳಬೇಡ ಶಿವ, ನೀನು ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ಮಾತ್ರ ನನ್ನ ಕಣ್ಣು ತುಂಬ ನಿದ್ದೆ ಮಾಡೋಕ್ಕಾಗೋದು. ಯಾಕೆ ಹೇಳು? ಜಿದ್ದೆ ಇಟ್ಕೊಂಡು ಸತ್ತರೆ ಯಾವಾಗಲೂ ಬಂದು ನಮ್ಮನ್ನು ಕಾಡ್ತಾರಂತೆ. ಜೆ ಪಿ ನೀನೀಗ ಮನಸ್ಸಲ್ಲಿ ಏನು ಅಂದ್ಕೊಳ್ತಿದ್ಯೋ ಅದು ನಿಜ. ನಿನ್ನನ್ನು ಮೇಲ್ ಕಳಿಸೋ ಟೈಮ್ ಬಂದಾಯಿತು. ಬೇಜಾರಾಗಬೇಡ ಶಿವ, ಇದು ನಮ್ಮ ದಂಧೆ, ಅದಕ್ಕೆ ಹೀಗೆ ಮಾಡ್ತಿರೋದು. ಇಲ್ಲ ಅಂದರೆ ನಾನು ನಿನಗೆ ಕೆಟ್ಟದ್ದನ್ನು ಬಯಸ್ತೀನ ಹೇಳು? ಜೆ ಪಿ ಪಾಟೀಲ್ ಅನ್ನೋ ದೊಡ್ಡ ಹೆಸರು ಯಾವತ್ತು ಶಾಶ್ವತವಾಗಿ ನನ್ನ ಮನಸ್ಸಲ್ಲಿ ಅಚ್ಚಳಿಯದೇ ಇರುತ್ತೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಾಲ್ ಕಟ್ ಮಾಡ್ತಾರೆ ಶಕ್ತಿ. ಈಚೆ ಶಕುಂತಲಾ ಅರ್ಜುನ್ ಹತ್ರ, ಪುಟ್ಟ ಇದು ನಾನು ಕೂಡಿಟ್ಟಿರೋ ಹಣ, ಅಳಿಲು ಭಕ್ತಿ ಮರಳು ಸೇವೆ ಅನ್ನೋ ಥರ ನನ್ನ ಹತ್ರ ಇರೋದು ಇಷ್ಟೇ ಕಣೋ, ತಗೋ ಅಪ್ಪ, ನನ್ನ ಮಗನ ಉಳಿಸ್ಕೊಡು ಅಂತ ದುಡ್ಡನ್ನು ಕೊಡ್ತಾರೆ. ಅಳಿಮಯ್ಯ ಹೆಸರು ಮಾತ್ರ ಶ್ರೀಮಂತ. ನನ್ನ ಹತ್ರ ಶ್ರೀಮಂತಿಗೆ ಇದ್ದಿದ್ರೆ ನಾನೇ ದುಡ್ಡು ಕೊಟ್ಟು ಲಂಬು ಮಾವನ್ನ ಬಿಡಿಸ್ಕೊಂಡು ಬರ್ತಿದ್ದೆ. ಆದರೆ ನಾನು ನಿಮ್ಮ ಮನೇಲಿದ್ದೀನಿ, ನನ್ನ ಹತ್ರ ಬಿಡಿಗಾಸು ಇಲ್ಲ ಅಳಿಮಯ್ಯ ಅಂತಾನೆ ಶ್ರೀಮಂತ. ಆಗ ಬೃಂದ ಬಂದು, ಅರ್ಜುನ್ ಈಗ ಎಲ್ಲ ಡಿಜಿಟಲ್ಲು, ನಾನು ಕ್ಯಾಶ್ ಇಟ್ಕೊಳ್ಳೋದಿಲ್ಲ, ನನ್ನ ಹತ್ರ ಇರೋದು ಇಷ್ಟೇ ಅಂತ ಸ್ವಲ್ಪ ದುಡ್ಡು ಕೊಟ್ಟು, ಇಷ್ಟೆಲ್ಲ ಆಸ್ತಿ ಇದ್ದರೂ ಏನೂ ಪ್ರಯೋಜನ ಇಲ್ಲ ಅಂತ ನನಗೆ ಈಗ ಅರ್ಥ ಆಯಿತು ಅಂತಾಳೆ. ಆಗ ಭಾರ್ಗವಿ ಬರ್ತಾಳೆ. ನಮ್ಮ ಮನೆಯವರನ್ನೆಲ್ಲ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದುಬಿಟ್ಟೆಲೆ, ನಮ್ಮ ಜೆ ಪಿನ ಉಳಿಸ್ಕೊಡ್ತೀನಿ ಅಂತ ನಂಬಿಸಿ ನಮ್ಮ ಕತ್ಕೊಯ್ದೆಯಲ್ಲ ಭಾರ್ಗವಿ ಅಂತಾರೆ ನಿರ್ಮಲಾ. ನೀನು ಒಬ್ಬಳು ನಮ್ಮ ಮನೆ ಕಾಲಿಟ್ಟಿಲ್ಲ ಅಂದಿದ್ರೆ ನಾವೆಲ್ಲರೂ ನೆಮ್ಮದಿಯಾಗಿರ್ತಿದ್ವಿ ಅಂತಾಳೆ ಬೃಂದ. ಟೈಮ್ ಓಡ್ತಿದೆ, 20 ಲಕ್ಷ ಹೊಂದಿಸಬೇಕು, ಯಾವ ದಾರಿನೂ ಕಾಣ್ತಿಲ್ಲ, ಏನು ಮಾಡೋದು ಅಂತಾರೆ ನಿರ್ಮಲಾ. ನಿಮ್ಮೆಲ್ಲರ ಕೋಪನೂ ನ್ಯಾಯವಾದ್ದೆ. ಮಾವನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ. ನನಗೂ ದುಃಖ ಆಗ್ತಿದೆ, ಆದರೆ ನನ್ನ ಹತ್ರ ಕೊಡೋಕೆ ಈ ತಾಳಿ ಬಿಟ್ಟು ಬೇರೇನೂ ಇಲ್ಲ. ಅವ್ರ ಪ್ರಾಣ ಉಳಿಸೋಕೆ ಇದನ್ನು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನಿಸ್ತಿದೆ. ಐ ಆಮ್ ಸಾರಿ ಪಾರ್ಥ, ನನ್ನ ಕ್ಷಮಿಸ್ಬಿಡಿ ಅಂತ ತಾಳಿನ ತೆಗೆಯುವಾಗ ಜಗನ್ ಬಂದು ನಿಲ್ಲಿಸಿ ಅಂತಾನೆ. ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ, ದುಡ್ಡಿನ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತಾರೆ. ಅಣ್ಣಂಗೆ ಬೇಲ್ ಕೊಡಿಸ್ಬೇಕಾದ ಟೈಮ್ ಮೀರ್ತಿದೆ. ನಮ್ಮ ಮ್ಯಾನೇಜರ್ ಹತ್ರ ಶ್ಯೂರಿಟಿ ಕೊಡೋದಕ್ಕೆ 20 ಲಕ್ಷ ಕೇಳಿಕೊಂಡೆ. ಅವರು ಬೇಲ್ ಶ್ಯೂರಿಟಿಗೆ ಬೇಕಾಗಿರೋ 20 ಲಕ್ಷ ಕೊಡೋದಕ್ಕೆ ಒಪ್ಪಿದ್ದಾರೆ, ಆದರೆ ಗ್ಯಾರಂಟಿಗೆ ಈ ಮನೇನ ಅಡ ಇಡಬೇಕಂತೆ ಅಂತಾರೆ ಜಗನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.